ಬಹಳ ಪ್ರೀತಿ, ವಿಶ್ವಾಸ, ಹಿತೈಷಿ. ನಾನು MLA ಆಗೋದನ್ನು ಕಣ್ಣಿಂದ ನೋಡಬೇಕು ಅಂತ ಹೇಳ್ಬಿಟ್ಟು ಈ ಕ್ಷೇತ್ರದ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ಸರಳ ರಾಜಕಾರಣಿ. ಹಾಗಾಗಿ ಅವ್ರಿಗೆ ಹೊಗಳಲಿಕ್ಕೆ ಪದಗಳೇ ಇಲ್ಲ. ಯಾಕೆಂತಂದರೆ ಅವ್ರ ವ್ಯಕ್ತಿತ್ವ ಅವರನ್ನು ಹತ್ತಿರದಿಂದ ನೋಡಿರೋರು ಮಾತ್ರ ಗೊತ್ತಾಯ್ತದೆ, ಬೇರೆಯವರಿಗೆ ಗೊತ್ತಾಗಲ್ಲ. ಹಾಗಾಗಿ ಇವತ್ತಿನ ಅಭಿನಂದನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತು ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಚಿರಋಣಿ ಆಗಿದ್ದೇನೆ. ಈ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಕೂಡ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇಷ್ಟು ಜನಸಂಖ್ಯೆ ಸೇರಿ ಹಾಲು ಉತ್ಪಾದಕರು ನಿಮಗೆ ಸನ್ಮಾನ ಮಾಡಿದ್ದಾರೆ, ಎಲ್ಲರ ಬಗ್ಗೆ ಹೇಳ್ತಾರೆ ಸರ್? ಸರ್, ಈಗ ನಾನು ಹಾಲು ಉತ್ಪಾದಕರಿಗೆ ಸ್ಪಂದಿಸಿ ನಾನು ಕೆಲಸ ಮಾಡಿದ್ದೀನಿ. ಮೂಲಭೂತ ಸೌಕರ್ಯಗಳನ್ನ ನಾನು ಕೊಟ್ಟಿದ್ದೀನಿ. ಇವತ್ತು ಈ ತಾಲೂಕಲ್ಲಿ ಒಂದು ತಿಂಗಳಿಗೆ 20 ಕೋಟಿ, 15ರಿಂದ 20 ಕೋಟಿ ಹಣ ಬರ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂತೃಪ್ತಿ ಜೀವನವನ್ನು ಅವ್ರು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಇದೊಂದು ಕಾರಣ ಆಗಿದೆ. ಹಾಗಾಗಿ ನನಗೆ ಇವತ್ತು ಸನ್ಮಾನ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತಾ ಭಾವನೆಯಿಂದ ನಮಸ್ಕಾರ ಮಾಡ್ತೇನೆ.